ಆರ್ಜಿ ನ್ಯೂಸ್ ಹೆಡ್ಲೈನ್ಸ್. ಕೆಆರ್ ನಗರ ತಾಲೂಕಿನ ರೈತರಿಗೆ ನಷ್ಟವಾಗಿರುವ ಬಗ್ಗೆ ಶಾಸಕ ಡಿ ರವಿಶಂಕರ್ ಅವರು ಸದನದಲ್ಲಿ ಸಚಿವರಿಗೆ ಸೂಚನೆ. ತಂದ್ರಿ ಗ್ರಾಮ ಪಂಚಾಯತಿ ಸದಸ್ಯ ಮಹದೇವಪ್ಪ ಅವರ ತೋಟದಲ್ಲಿ ತೆಂಗು ಬೆಳೆಯಲ್ಲಿ ರೋಗ ಮತ್ತು ಕೀಟಬಾಧೆ ಕುರಿತು ಕ್ಷೇತ್ರೋತ್ಸವ ಕಾರ್ಯಕ್ರಮ. ಆದಿಗಿ ಗ್ರಾಮದಲ್ಲಿ ಕೋಳಿಗಳಿಗೆ ವಿಷ, ಸತ್ತಿರುವ ಕೋಳಿಯ ಬಾಯಲ್ಲಿ ಬೆಂಕಿ. ಸಂಸತ್ನಲ್ಲಿ ಗೃಹ ಮಂತ್ರಿ ಅಮಿತ್ ಶಾ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಬಗ್ಗೆ ಅವಹೇಳನಕಾರಿ ಹೇಳಿಕೆ, ದಲಿತ ಪರ ಸಂಘಟನೆಗಳು ಹೋರಾಟ. ಸುದ್ದಿಯ ವಿವರಣೆ. ಕೆಆರ್ಎಸ್ ನೀರಿನಿಂದ ಮುಳುಗಡೆಯಾಗಿರುವ ಕೆಆರ್ ನಗರ ತಾಲೂಕಿನ ಹಲವು ಗ್ರಾಮಗಳಲ್ಲಿ ನೀರಿನ ಪ್ರಮಾಣ ಹೆಚ್ಚಾಗಿರುವುದರಿಂದ ಮುಳುಗಡೆ ಆಗಿರುವಂತಹ ಸಂದರ್ಭದಲ್ಲಿ ಭತ್ತ ಕಟಾವು ಮಾಡಲಾಗದೆ ರೈತರು ನಷ್ಟ ಅನುಭವಿಸಿದ್ದಾರೆ. ಆದ್ದರಿಂದ ಪರಿಹಾರವನ್ನು ಒದಗಿಸಿಕೊಡಬೇಕೆಂದು ಸದನದಲ್ಲಿ ಶಾಸಕ ಡಿ ರವಿಶಂಕರ್ ಅವರು ಕೃಷಿ ಸಚಿವರ ಗಮನಕ್ಕೆ ತಂದರು. ನೀರಿನ ಮುಳುಗಡೆಯಾಗಿರುವ ಕೆಆರ್ ನಗರ ತಾಲೂಕಿನ ಗ್ರಾಮಗಳಲ್ಲಿ ಬಹಳಷ್ಟು ಜಮೀನಿನಲ್ಲಿ ನೀರಿನ ಪ್ರಮಾಣ ಹೆಚ್ಚಾಗಿರೋದ್ರಿಂದ ಮುಳುಗಡೆ ಆಗಿರತಕ್ಕಂಥ ಸಂದರ್ಭದಲ್ಲಿ ಭತ್ತದ ಕಟಾವು ಮಾಡಲಾಗದೆ ರೈತರು ಅಪಾರ ನಷ್ಟ ಉಂಟಾಗಿರೋದ್ರಿಂದ ಪರಿಹಾರವನ್ನು ಒದಗಿಸಿಕೊಡ್ಬೇಕಂತೇಳಿ ಮಾನ್ಯ ಕೃಷಿ ಸಚಿವರ ಗಮನಕ್ಕೆ ಸೆಳೆಯುವುದಕ್ಕೆ ಪ್ರಯತ್ನ ಪಡ್ತೇವೆ. ಮಾನ್ಯ ಸಭಾಧ್ಯಕ್ಷರೇ, ಅದು ನಾವು ಜಿಲ್ಲಾಧಿಕಾರಿಗಳಿಗೆ ಹೇಳ್ತೇವೆ, ಅಲ್ಲಿ ಸರ್ವೆ ಆಗಿದೆ ಅಂತ ನಾನು, ಯಾಕಂದ್ರೆ ಎಲ್ಲ ಸರ್ವೆ ಮುಗಿದಿದೆ. ಈಗ ಸರ್ವೆ ಮುಗಿದು ಪರಿಹಾರವನ್ನು ಕೊಡುವ ಹಂತದಲ್ಲಿ ಇದೆ. ಬಹುತೇಕ ಪರಿಹಾರ ಪಾವತಿ ಆಗಿದೆ ಬೆಳೆ ಹಾನಿ ಆದಂತ ರೈತರಿಗೆ. ಇದು ಈಗಾಗಲೇ ಆ ಪ್ರಕ್ರಿಯೆ ಮುಗಿದೋಗಿದೆ, ಅಂದ್ರೆ ಸರ್ವೆ ಎಲ್ಲ ಆಗೋಗಿದೆ, ಪೇಮೆಂಟ್ ಸ್ಟೇಜ್ಗೆ ಬಂದ್ಬಿಟ್ಟಿದೆ. ಬಹುಶಃ ಇವ್ರದ್ದು ಅಲ್ಲಿ ಬೆಳೆ ಹಾನಿ ಆಗಿದ್ರೆ ಅದರಲ್ಲಿ ಸೇರ್ಕೊಂಡಿರುತ್ತೆ ಅಂತ ನಾನು ಭಾವಿಸ್ತೇನೆ. ಯಾವುದಕ್ಕೂ ನಾನು ಇನ್ನೊಂದು ಬಾರಿ ಕ್ರಾಸ್ ಚೆಕ್ ಮಾಡ್ಕೊಳ್ತೇನೆ ಸಭಾಧ್ಯಕ್ಷರೇ. ಅಧ್ಯಕ್ಷರೇ, ಸಚಿವರು ಉತ್ತರವನ್ನು ಕೊಟ್ಟರು. ಆದ್ರೆ ಇದು ಈಗ ಒಂದು 15 ದಿವಸ ಒಳಗಡೆ ಆಗಿ ಈ ಸಮಸ್ಯೆ ಉದ್ಭವ ಆಗಿರ್ತಕ್ಕಂಥದ್ದು. ಏನು ಅಂತ ಹೇಳಿದ್ರೆ, ನಮ್ಮ ಕೆಆರ್ಎಸ್ಸಿನ ಅಣೆಕಟ್ಟಿನಲ್ಲಿ 124.50 ಅಡಿಯ ನೀರಿನ ಪ್ರಮಾಣವನ್ನ ಇಟ್ಕೊಂಡಿರ್ತಾರೆ. ಆದರೆ ಈ ವರ್ಷ 124.80 ಅಡಿ ತನಕ ನೀರಿನ ಪ್ರಮಾಣವನ್ನ ಹೆಚ್ಚಳ ಮಾಡೋದ್ರಿಂದ ಬಹಳಷ್ಟು ನಮ್ಮ ಹಿಡುವಳಿ ಜಮೀನಿಗೆ ನೀರು ತುಂಬಿಕೊಂಡು ಅಲ್ಲಿ ಬೆಳೆ ನಷ್ಟ ಆಗಿರ್ತಕ್ಕಂಥದ್ದು. ಈಗ 15 ದಿವಸಗಳಿಂದ ಈಚೆಗೆ ನಾನೀಗಾಗಲೇ ನಮ್ಮ ಕೃಷಿ ಸಚಿವರ ಹತ್ರ ಕೂಡ ಮನವಿಯನ್ನು ಮಾಡಿಕೊಂಡಿದ್ದೇನೆ. ನೀರಿನ ಪ್ರಮಾಣವನ್ನ ಕೆಆರ್ಎಸ್ ಅಣೆಕಟ್ಟಿನಲ್ಲಿ ಸ್ವಲ್ಪ ಇಳಿಸಬೇಕು. ಇಳಿಸಿದಂತ ಸಂದರ್ಭದಲ್ಲಿ ಆ ನೀರಿನ ಪ್ರಮಾಣ ಕಮ್ಮಿ ಆದಂತ ಸಂದರ್ಭದಲ್ಲಿ ಆ ಜಮೀನಿನ ನೀರು ಕಡಿಮೆ ಆಗುತ್ತೆ. ಆ ಸಂದರ್ಭದಲ್ಲಿ ರೈತರು ತಮ್ಮ ಬೆಳೆಗಳನ್ನ ಕಟಾವು ಮಾಡ್ಕೊಳ್ಬಹುದು. ಜೊತೆಗೆ ಅಲ್ಲಿ ಯಾರ್ಯಾರಿಗೆ ಈ ಒಂದು ಸಮಸ್ಯೆಯಿಂದ ನೀರು ಹೆಚ್ಚಾದ್ರಿಂದ ಪರಿಹಾರ ಕೊಡಿಸೋ ನಿಟ್ಟಿನಲ್ಲಿ ಯಾರಿಗೆ ತೊಂದರೆ ಆಗಿದೆ ಅವರಿಗೆ ಸೂಕ್ತವಾದಂತ ರೀತಿಯಲ್ಲಿ ಪರಿಹಾರವನ್ನ ಸರ್ಕಾರದಿಂದ ಮಾನ್ಯ ಸಚಿವರು ಕೊಡಿಸ್ಬೇಕಂತ ಹೇಳಿ ತಮ್ಮ ಮೂಲಕವಾಗಿ ವಿನಂತಿಯನ್ನ ಮಾಡ್ಕೊಳ್ತಾ ಇದ್ದೇನೆ. ಇದರಲ್ಲಿ ಏನು ಈಗಾಗಲೇ ತಹಸೀಲ್ದಾರ್ ಅವರು ಎಲ್ಲಾ ರೀತಿಯ ಸರ್ವೆಗಳನ್ನ ಮಾಡಿಸಿದ್ದಾರೆ. ನಮ್ಮ ಕ್ಷೇತ್ರ ವ್ಯಾಪ್ತಿಯಲ್ಲಿ 72 ಎಕರೆ ಭತ್ತ ಬೆಳೆಯುವಂತ ಜಮೀನು, ಜೊತೆಗೆ 2 ಎಕರೆ. ಶಂಕರ್, ಈಗ ಒಂದು ಸೆಕೆಂಡ್ ಅಧ್ಯಕ್ಷರೇ, ನಷ್ಟದ ಬಗ್ಗೆ ಹೇಳ್ತೇನೆ. 2 ಎಕರೆ ನಮ್ಮ ಏನು ಶುಗರ್ ಕೇನ್ ಬೆಳೆಯುವಂತ ಪ್ರದೇಶ, ಈ ಒಂದು ಹಾನಿಯಾಗಿರ್ತಕ್ಕಂಥ ಜಮೀನು. ಅದರಲ್ಲಿ ನಮ್ಮ ತಿಪ್ಪೂರು, ಕನಗನಹಳ್ಳಿ, ಜಗ್ನಹಳ್ಳಿ ಗ್ರಾಮಕ್ಕೆ ಸೇರಿರ್ತಕ್ಕಂಥ 50 ಎಕರೆ ಒಂದು ಭತ್ತ ಬೆಳೆಯುವಂತ ಜಮೀನು. ಅದೇ ರೀತಿಯಲ್ಲಿ 2 ಎಕರೆ ಶುಗರ್ ಕ್ಯಾನ್ ಬೆಳೆಯುವಂತ ಜಮೀನು. ಜೊತೆಗೆ ನಮ್ಮ ಕ್ಷೇತ್ರ ವ್ಯಾಪ್ತಿಯಲ್ಲಿ ಗೊರಗುಂಡಿ, ಕಗ್ಗೆರೆ ಮತ್ತೆ ಅದರ ಅಡಿಯಲ್ಲಿ 10 ಎಕರೆ ಭತ್ತ ಬೆಳೆಯುವಂತ ಜಮೀನು. ಜೊತೆಗೆ ಮಾರ್ಚಹಳ್ಳಿ ಇರ್ಬೋದು, ಮೂಲೆಪೆಟ್ಲು ಇರ್ಬೋದು, ಅದರಲ್ಲಿ 12 ಎಕರೆ ಭತ್ತ ಬೆಳೆಯುವಂತ ಜಮೀನು ಬಹಳಷ್ಟು ರೀತಿಯಲ್ಲಿ ತೊಂದರೆ ಆಗಿ ಹಾನಿ ಉಂಟಾಗಿರ್ತಕ್ಕಂಥ ಜಮೀನಾಗಿರ್ತಕ್ಕಂಥ ಸಂದರ್ಭದಲ್ಲಿ ನಾನೀ ಸಂದರ್ಭದಲ್ಲಿ ನಮ್ಮ ರೈತರಿಗೆ ಸೂಕ್ತವಾದಂತ ರೀತಿಯಲ್ಲಿ ಪರಿಹಾರವನ್ನ ಸರ್ಕಾರದಿಂದ ಮಾನ್ಯ ಸಚಿವರು ಆ ಒಂದು ರೈತರಿಗೆ ಪರಿಹಾರವನ್ನು ಕೊಡಿಸುವ ಮೂಲಕವಾಗಿ ಅನುಕೂಲತೆಗಳನ್ನ ಮಾಡಿಕೊಡ್ಬೇಕಂತ ಹೇಳಿ ತಮ್ಮ ಮೂಲಕವಾಗಿ ನಾನು ಗಮನವನ್ನು ಸೆಳೆಯಲಿಕ್ಕೆ. ಮಾನ್ಯ ಸಭಾಧ್ಯಕ್ಷರೇ, ಈಗಾಗಲೇ ಸರ್ವೆ ಮಾಡಿಸಿದ್ದೇವೆ, ಪರಿಹಾರವನ್ನ ಆದಷ್ಟು ಶೀಘ್ರವಾಗಿ ಪಾವತಿ. ಸಾಲಿಗ್ರಾಮ ತಾಲೂಕಿನ ದೇವಿತಂದ್ರಿ ಗ್ರಾಮದ ಗ್ರಾಮ ಪಂಚಾಯತಿಯ ಸದಸ್ಯ ಮಹದೇವಪ್ಪ ಅವರ ತೋಟದಲ್ಲಿ ತೆಂಗು ಬೆಳೆಯಲ್ಲಿ ರೋಗ ಮತ್ತು ಕೀಟಬಾಧೆ ಕುರಿತು ಕ್ಷೇತ್ರೋತ್ಸವ ಕಾರ್ಯಕ್ರಮವನ್ನು ನಡೆಸಲಾಯಿತು. ಇರಿಯೋ ಫೀಡ್ ಮೈಟ್ ಎಂಬ ನುಸಿಯ ಹಾವಳಿಯಿಂದ ತೆಂಗಿನ ಮರಗಳು ಹಾನಿಗೊಳಗಾಗುತ್ತಿವೆ. ಹೀಗಾಗಿ ಸಮಗ್ರ ಕೀಟ ಮತ್ತು ರೋಗ ನಿರ್ವಹಣೆ ವಿಧಾನದಿಂದ
ನುಸಿ ಹಾವಳಿಯನ್ನು ಕಡಿಮೆ ಮಾಡಬಹುದು ಎಂದು ವಿಜ್ಞಾನಿ ಶ್ರೀಧರ್ ಹೇಳಿದರು. ಬೇವಿನ ಹಿಂಡಿ ಮತ್ತು ಸಾವಯವ ಗೊಬ್ಬರವನ್ನು ತಯಾರಿಸಿ ಬಳಕೆ ಮಾಡಬೇಕು ಎಂದು ಪ್ರಾತ್ಯಕ್ಷಿಣೆ ಮೂಲಕ ತೋರಿಸಲಾಯಿತು. ಸ್ಥಳದಲ್ಲಿ ಎಡಿಎಚ್ ಭಾರತಿ, ಎಎಚ್ಒ ರಾಜೇಶ್, ಗ್ರಾಮ ಪಂಚಾಯತ್ ಸದಸ್ಯ ಮಹಾದೇವಪ್ಪ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಚೆನ್ನಾಗಿ ಮಿಶ್ರಣ ಮಾಡ್ಕೊಂಡು ನಿಮ್ದು ಒಂದು 2 ಟನ್ ಇರುತ್ತೆ ಅಂತಂದ್ರೆ ಒಂದು 20 kg ಟ್ರೈಕೋಡರ್ಮಾ ಸೂಡೋಮೋನಾಸ್ನ ತಂದು ನೆರಳಲ್ಲಿಡಬೇಕು. ಆ ಮಿಶ್ರಣನ ಸಗಣಿ ಗೊಬ್ಬರ ಜೊತೆನೋ ಅಥವಾ ಕೋಳಿ ಗೊಬ್ಬರ ಜೊತೆನೋ ಕುರಿ ಗೊಬ್ಬರ ಜೊತೆನೋ ನೀರು ಹಾಯಿಸ್ಕೊಂಡು ಚೆನ್ನಾಗಿ 50% ತೇವಾಂಶ ಕಾಪಾಡ್ಕೋಬೇಕು. ಒಂದು ತಿಂಗಳಾದ್ಮೇಲೆ ನೀವು ಆ ಮಿಶ್ರಣನ ತೆಗೆದು ಬುಡಕ್ ಹಾಕ್ಬೇಕು. ಎಲ್ಲಿ ಒಂದೂವರೆ ಅಡಿ ದೂರದಲ್ಲಿ ನೀವು ಬುಡಕ್ ಹಾಕ್ಬೇಕು. ಬುಡಕ್ ಹಾಕ್ದಾಗ ಏನಾಗುತ್ತೆ, ಈ ಒಂದು ಶಿಲೀಂಧ್ರ ನಿಮ್ಗೆ ಅಣಬೆ ಇರುತ್ತಲ್ಲ ಅದನ್ನು ಹತೋಟಿ ಮಾಡಿ. ರೈತರು ಅದಕ್ಕೆ ಪ್ರಾರಂಭಿಕ ಹಂತದಲ್ಲೇ ಲಕ್ಷಣಗಳನ್ನ ಗುರುತು ಮಾಡ್ಕೊಂಡು ವಿಜ್ಞಾನಿಗಳ ಜೊತೆಗೋ ಅಥವಾ ನೀವು ತೋಟಗಾರಿಕೆ ಇಲಾಖೆ, ಕೃಷಿ ಇಲಾಖೆ ಜೊತೆ ಸಂಪರ್ಕಗೊಂಡು ಅದ್ರ ಬಗ್ಗೆ ನಿಯಂತ್ರಣ ಕ್ರಮಗಳನ್ನು ಅನುಸರಿಸಿದಾಗ ಖಂಡಿತವಾಗಿ ನಾವು ಹತೋಟಿ ಮಾಡಬಹುದು. ಪ್ಲಾಂಟೇಶನ್ ಬೆಳೆಗಳು ಬರ್ತದೆ, ಪ್ಲಾಂಟೇಶನ್ ಅಲ್ಲಿ ಸಾಂಬಾರು ಬೆಳೆಗಳು ಬರ್ತದೆ, ಸ್ಪೈಸ್ ಕ್ರಾಪ್ಸ್ ಅಂತ ಹೇಳ್ತೀವಿ. ಹಾಗೆ ಪೋಸ್ಟ್ ಹಾರ್ವೆಸ್ಟ್ ಟೆಕ್ನಾಲಜಿ ಅಂದ್ರೆ ಕೊಯ್ಲಿನ ನಂತರದ ನಿರ್ವಹಣೆ. ಈಗ ಏನು ನಾವು ತೆಂಗು ಅಭಿವೃದ್ಧಿ ಮಂಡಳಿಯಿಂದ ತಂದಂತ ಉತ್ಪನ್ನಗಳನ್ನ ಇಟ್ಟಿದ್ದೇವೆ, ಕೊಯ್ಲಿನ ನಂತರದ ನಿರ್ವಹಣೆಯನ್ನು ಮಾಡ್ತಕ್ಕಂಥದ್ದು ಪೋಸ್ಟ್ ಹಾರ್ವೆಸ್ಟ್ ಟೆಕ್ನಾಲಜಿ. ಇದಿಷ್ಟು ತೋಟಗಾರಿಕೆ ಬರ್ತದೆ. ಕಾಫಿ, ಟೀ ಮತ್ತೆ ರಬ್ಬರ್ ಇದಿಷ್ಟು ಹೊರತುಪಡಿಸಿ ಅದಕ್ಕೆ ಸಪರೇಟ್ ಬೋರ್ಡ್ ಇದೆ. ಈ ಉಳಿದಂತೆ ಎಲ್ಲ ತೋಟಗಾರಿಕಾ ಬೆಳೆಗಳಿಗೆ ನಾವು 90% ಸಹಾಯಧನವನ್ನು ಹನಿ ನೀರಾವರಿಯಲ್ಲಿ ಕೊಡ್ತೇವೆ. ಇದು ನಾನು ಕೇಳ್ಕೊಳ್ತಾ ಇರೋದು, ಇಲ್ಲಿ ಕಾರ್ಯಕ್ರಮ ಮಾಡಿದ ಉದ್ದೇಶ ಅಂದ್ರೆ ಸುಮಾರು 4,500 ಹೆಕ್ಟೇರ್ ಪ್ರದೇಶದಲ್ಲಿ ತೆಂಗನ್ನ ಬೆಳೆಸ್ತಾ ಇದ್ದೀರಾ. ಅತ್ಯಂತ ನಿರ್ಲಕ್ಷ್ಯದಿಂದ ತೆಂಗನ್ನ ನೋಡ್ತೀವಿ. ಕಲ್ಪವೃಕ್ಷ ಅಂತ ಬಾಯಲ್ಲಿ ಹೇಳ್ತೀವಿ, ಎಳ್ನೀರು ಕುಡಿತೀವಿ, 50 ರೂಪಾಯಿ ಕೊಟ್ಟು ಪೇಟೆಗೆ ಹೋದಾಗ ಎಳ್ನೀರು ಕುಡಿತೀವಿ. ಆದ್ರೆ ಅದನ್ನ ನಾವು ನೋಡ್ಕೊಳ್ಳೋಂಥ ವಿಧಾನ, ಒಂದು ಗೊಬ್ಬರ ಹಾಕಲ್ಲ, ಒಂದು ಔಷಧಿ ಕೊಡಲ್ಲ. ಎಷ್ಟೋ ರೈತರ ತೋಟಗಳಲ್ಲಿ ನೋಡಿದೀನಿ, ಎಲ್ಲ ಗೆದ್ಲು ಹಿಡ್ದಿರುತ್ತೆ, ಕಾಂಡದಿಂದ ರಸ ಸೋರ್ತಾ ಇರುತ್ತೆ. ತುಂಬಾ ಈಗ ಏನ್ ಹೇಳಿದ್ರು, ಕೆಂಪು ಮೂತಿ ಹುಳ, ಕಪ್ಪು ತಲೆ ಹುಳ, ಎಲ್ಲಾ ಇನ್ಫೆಸ್ಟೇಷನ್ ನಿಮ್ಮ ತೋಟಗಳಲ್ಲಿ ನಾನು ನೋಡಿದೀನಿ, KR ನಗರ ಮತ್ತೆ ಸಾಲಿಗ್ರಾಮ ತೋಟಗಳಲ್ಲಿ. ಹಾಗೆ ಈಗ ಯಾವುದೇ ಒಂದು ಗಿಡದಿಂದ ಅದರಿಂದ ನಾವು ಅನ್ನವನ್ನ ಪಡಿತೀವಿ ಅಂತಂದಾಗ ಅದನ್ನ ಅಷ್ಟೇ ನೋಡ್ಕೊಳ್ಳುವಂತ, ನಿರ್ವಹಣೆ ಮಾಡ್ತಕ್ಕಂಥ ಜವಾಬ್ದಾರಿ ನಮ್ಮದಾಗಿರುತ್ತೆ. ಇನ್ನ ನಮ್ಮಲ್ಲಿ ತೆಂಗಿಗೆ ಸಹಾಯಧನ ಕೊಡ್ತಕ್ಕಂಥದ್ದು ನರೇಗಾ. ಬಹುಶಃ ನೀವು ಮನ್ರೇಗಾ ಯೋಜನೆ ಗೊತ್ತಿರ್ಬೋದು. ಅವರು ಬಹುತೇಕ ಇದು BPL ಕುಟುಂಬಗಳಿಗೆ ವೇತನದೇಕಿಗಿಂತ ಕೆಳಗಿರ್ತಕ್ಕಂಥ ಎಕರೆಗೆ ಅವರಿಗೆ ನಾವು 50 ಗಿಡ ನಾಟಿ ಮಾಡಿದ್ರೆ ಅವ್ರಿಗೆ ಜಾಬ್ ಕಾರ್ಡ್ ಇರಬೇಕು. ಈಗ ಸಪೋಸ್ ಯಾರೋ ಒಬ್ರು ಕೃಷ್ಣೇಗೌಡರು ಅಂತಿದ್ರೆ, ಕೃಷ್ಣೇಗೌಡರ ತೋಟದಲ್ಲಿ ತೆಂಗು ಅಭಿವೃದ್ಧಿ ಅಂತ 50 ಗಿಡಗಳನ್ನು ನಾಟಿ ಮಾಡಿದಾಗ ನಮ್ಮಲ್ಲಿ ಸುಮಾರು ಒಂದು 18,000 ರೂಪಾಯಿ ಕೂಲಿ ವೆಚ್ಚವನ್ನು ಕೊಡಲಿಕ್ಕೆ ಅವಕಾಶ ಇದೆ. ಇದು ಆಕ್ಷನ್ ಪ್ಲಾನ್ ಕ್ರಿಯಾ ಯೋಜನೆ ನಿಮ್ಮ ಗ್ರಾಮ ಪಂಚಾಯತಿಯಲ್ಲಿ ಅಪ್ರೂವ್ ಮಾಡಬೇಕು. ಗ್ರಾಮ ಪಂಚಾಯತಿಯಲ್ಲಿ ಅಪ್ರೂವ್ ಆದಮೇಲೆ ನಾವು 3 ಹಂತಗಳಲ್ಲಿ ಫೋಟೋಗಳನ್ನು ತೆಗಿತಾರೆ ನಮ್ಮ RSK ಅಧಿಕಾರಿಗಳು. ಮಿರ್ಲೆ ಹೋಬಳಿಗೆ ನಮ್ಮಲ್ಲಿ ರಾಜೇಶ್ ಅಂತ RSK ಅಧಿಕಾರಿ ಇದ್ದಾರೆ. 3 ಹಂತಗಳಲ್ಲಿ ಅಂದರೆ ಮೊದಲು ತೆಂಗನ್ನು ನಾಟಿ ಮಾಡೋದಕ್ಕಿಂತ ಮುಂಚೆ ಒಂದು ತೆಗಿತಾರೆ, ನಾಟಿ ಮಾಡಿದ ನಂತರ ತೆಗಿತಾರೆ, ನಾಟಿ ಮಾಡಿದ ನಂತರ ಕಂಪ್ಲೀಷನ್ ಅಂದ್ರೆ ಆ ವರ್ಕ್ ಎಲ್ಲ ಕಂಪ್ಲೀಟ್ ಆದ್ಮೇಲೆ 3 ಹಂತಗಳಲ್ಲಿ ಜಿಯೋ ಟ್ಯಾಗ್ ಮಾಡ್ತಾರೆ. ಈಗ ಸರ್ಕಾರ ಯಾವುದೇ ಯೋಜನೆ ಅನುಷ್ಠಾನ ಮಾಡುವಾಗ ಆ ಯೋಜನೆಯನ್ನ ಸಂಪೂರ್ಣವಾಗಿ ಅದನ್ನ ಬಳಕೆ ಮಾಡ್ಕೋಬೇಕು. ರೈತನ ಪಾಲು ಸಹ ಅದಕ್ಕೆ ಬಹಳ ಮುಖ್ಯ ಅಂತ ಮಾತ್ರ ಎಲ್ಲದನ್ನು ಡಾಕ್ಯುಮೆಂಟೇಶನ್ ಮಾಡಬೇಕಾಗುತ್ತೆ. ಹಾಸನ ಜಿಲ್ಲೆಯ ಸಕಲೇಶಪುರ ತಾಲೂಕಿನ ಹಾನುವಾಳು ಹೋಬಳಿಯ ಹಾದಿಗೆ ಗ್ರಾಮದ ರವಿ ಎಂಬುವರಿಗೆ ಸೇರಿದ ಸಾಕು ಕೋಳಿಗಳಿಗೆ ವಿಷ ಇಟ್ಟು ಸಾಯಿಸಲಾಗಿದೆ ಎಂದು ಹೇಳಲಾಗ್ತಾ ಇದೆ. ಸತ್ತಿರುವ ಕೋಳಿಯ ಬಾಯಲ್ಲಿ ಬೆಂಕಿ ಬರುವ ಮೂಲಕ ಗ್ರಾಮಸ್ಥರಿಗೆ ಆಶ್ಚರ್ಯ ಮೂಡಿಸಿದೆ. ವಿಧಾನ ಪರಿಷತ್ ಸದಸ್ಯ CT ರವಿ ಅವರು ಸದನದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಅಶ್ಲೀಲ ಪದ ಬಳಕೆ ಮಾಡಿದ್ದಾರೆ ಎಂದು ಅರೆಸ್ಟ್ ಮಾಡಲಾಗಿದೆ. ಅನುಮಾನಾಸ್ಪದವಾಗಿ ನಿಗೂಢವಾಗಿ ವರ್ತನೆ ಮಾಡ್ತಿದ್ದಾರೆ. ಇಲ್ಲಿಗೆ ನಮ್ಮನ್ನ ಯಾಕೆ ಕರ್ಕೊಂಡು ಬಂದ್ರು ಅಂತಲೂ ಅವ್ರು ಹೇಳಿಲ್ಲ. ಏನು ನನ್ನ ಮೇಲೆ ಕೇಸ್ ಆಗಿದೆ ಅನ್ನೋದನ್ನು ಕೂಡ ನನ್ನ ಮಾಹಿತಿ ಕೊಟ್ಟಿಲ್ಲ. ಎಲ್ಲರಿಂದ ನನ್ನನ್ನು ಪ್ರತ್ಯೇಕಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಕರ್ಕೊಂಡು ಬರಬೇಕಾದ್ರೂ ಕೂಡ ನನ್ನನ್ನು ಪ್ರತ್ಯೇಕವಾಗಿ ಕರ್ಕೊಂಡು ಬಂದು ಸಂಕನೂರು ಒಬ್ಬರು ಮಾತ್ರ ಹತ್ಕೊಂಡ್ರು, ಉಳಿದವರಿಂದ ನನ್ನನ್ನು ದೂರ ಮಾಡಿದ್ರು. ಬೇರೆಯವ್ರನ್ನ ಒಂದು ಠಾಣೆ ಕರ್ಕೊಂಡು ಬಂದು ನನ್ನನ್ನು ಇಲ್ಲಿಗೆ ಕರ್ಕೊಂಡು ಬಂದರು. ನನ್ನ ಮೇಲೆ ಏನು ಕೇಸ್ ದಾಖಲಾಗಿದೆ ಅನ್ನೋದನ್ನು ಇದುವರೆಗೂ ನನಗೆ ಹೇಳಿಲ್ಲ. ನನ್ನ ಮೇಲೆ ಕೊಲೆ ಪ್ರಯತ್ನ ನಡೀತು ಸುವರ್ಣಸೌಧದ ಕಾರಿಡಾರ್ನಲ್ಲಿ.
ನಾನು ಆ ಕೊಲೆ ಪ್ರಯತ್ನ ನಡೆದಿರೋಕ್ಕೆ ಸಂಬಂಧಪಟ್ಟಂತೆ ಸಭಾಪತಿಗಳಿಗೂ ದೂರು ಸಲ್ಲಿಸಿದ್ದೀನಿ, ಇವರಿಗೂ ದೂರು ಸಲ್ಲಿಸಿದ್ದೀನಿ. ಕಳೆದ 1 ಗಂಟೆಯಿಂದ 0 FIR ಮಾಡಿ ಅಂತ ಕೂತಿದ್ದೀನಿ. ಇವತ್ತಿನವರೆಗೂ ನನಗೆ ಈ ಗಳಿಗೆವರೆಗೂ 0 FIR ಕಾಫಿ ಕೊಡ್ತಾ ಇಲ್ಲ. ಅವರೆಲ್ಲರ ನಡವಳಿಕೆ ಅನುಮಾನಾಸ್ಪದವಾಗಿದೆ. ನನಗೆ ಇವ್ರದ್ದೇನೋ ಹಿಡನ್ ಅಜೆಂಡಾ ಇದ್ದಂತೆ ಕಾಣ್ತಾ ಇದೆ. ಯಾವುದು ದುರುದ್ದೇಶ ನಂಗೆ ಗೊತ್ತಾಗ್ತಿಲ್ಲ. ಸಭಾಪತಿಗಳು ರೂಲಿಂಗ್ ಕೊಟ್ಟ ಮೇಲೆ ಇವರು ಯಾವ ಕಾರಣಕ್ಕೆ ನನ್ನ ಮೇಲೆ FIR ಹಾಕಿದ್ದಾರೆ ಅನ್ನೋದು ನನಗೆ ಹೇಳಬೇಕು. ಇದುವರೆಗೂ ನನಗೆ ಹೇಳಿಲ್ಲ. ಏನು ಕೇಸು ಅಂತ ಹೇಳಿಲ್ಲ, ಯಾಕೆ ಕರ್ಕೊಬಂದು ಕೂರಿಸ್ಕೊಂಡಿದ್ದೀವಿ ಅಂತ ಹೇಳಿಲ್ಲ. ಯಾವುದಕ್ಕಾದ್ರೂ ಮೊದಲು ನನಗೆ ಹೇಳಬೇಕು, ನನ್ನ ಮೇಲೆ ಏನು ಕೇಸ್ ಬುಕ್ ಆಗಿದೆ ಅಂತ ಹೇಳಬೇಕು. ಅವರು ಅಧಿಕೃತವಾಗಿ ನನ್ನನ್ನು ಕಸ್ಟಡಿಗೆ ತಗೊಂಡ್ರೆ ಅದಕ್ಕೆ ಬೇಕಾದ. ಸಂಸತ್ನಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಬಗ್ಗೆ ಅವಹೇಳನಕಾರಿಯಾಗಿ ಹೇಳಿಕೆ ನೀಡಿರುವ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನು ಸಚಿವ ಸ್ಥಾನದಿಂದ ವಜಾಗೊಳಿಸಬೇಕೆಂದು ಒತ್ತಾಯಿಸಿ ಕರ್ನಾಟಕದ ಹಲವು ಭಾಗಗಳಲ್ಲಿ ಪ್ರತಿಭಟನೆಯನ್ನು ಮಾಡಲಾಯಿತು. RJ ನ್ಯೂಸ್ ಜೊತೆ ಬಸವರಾಜು ಸಾಲಿಗ್ರಾಮ.